ಕಾಂಗ್ರೆಸ್ನಲ್ಲಿ ಮತ್ತೊಂದು ಘಟ್ಟ ತಲುಪಿದೆ ಸಿಎಂ ಗಾದಿಯ ಕಿತ್ತಾಟ. ಸಿಎಂ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಪಟ್ಟದಲ್ಲಿ 5 ವರ್ಷ ಮುಂದುವರಿತೀನಿ ಅಂತ ಹೇಳಿದ್ರು. ಈಗ ಅದು ಮತ್ತೊಂದು ಘಟ್ಟವನ್ನ ತಲುಪಿದೆ. ಸಿದ್ದು ನಾನೇ ಸಿಎಂ ಅಂದ್ರು, ಪಟ್ಟನ್ನ ಮುಂದುವರಿಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಿಎಂ ಸ್ಪಷ್ಟ ಸಂದೇಶ, ನನಗೆ ಬೇರೆ ಆಯ್ಕೆಗಳಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ತಣ್ಣಗಾದ್ರೂ ಹೊಸ ದಾಳವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉಳಿಸೋ ಅಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಡಿಸಿಎಂ ಏನೇ ಹೇಳಿಕೆ ನೀಡಿದ್ರು ನಿಲ್ಲದ ತಂತ್ರ ಪ್ರತಿತಂತ್ರ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗಾಗಲೇ ಸಿಎಂ ಹೇಳಿದ್ರು ನಾನೇ 5 ವರ್ಷ ಸಿಎಂ ಆಗಿರ್ತೀನಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತೀನಿ ಅಂತ. ಈಗ ಡಿಕೆಶಿ ಸೈಲೆಂಟ್ ಆಗ್ತಾರಾ ಅಥವಾ ಬೇರೆ ಏನಾದರೂ ಹೊಸ ದಾಳ ಉಳಿಸುವಂತ ಸಾಧ್ಯತೆ ಇದೆಯಾ ಹರೀಶ್? ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು ಈಗ ಸಿಎಂ ಗಾದಿಗೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ತಂತ್ರ ಪ್ರತಿತಂತ್ರಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ತಮ್ಮದೇ ಆದಂತಹ ದಾಳಗಳನ್ನ ಉಳಿಸುವಂತಹ ಲೆಕ್ಕಾಚಾರದಲ್ಲಿ ಇಬ್ಬರು ನಾಯಕರು ತೊಡಗಿದ್ದಾರೆ. ಒಬ್ಬರು ಸಿಎಂ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದುವರಿಯುವಂತಹ ಲೆಕ್ಕಾಚಾರದಲ್ಲಿದ್ದರೆ, ಮಗದೊಬ್ಬರು ಸಿಎಂ ಸ್ಥಾನವನ್ನ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಿರುವಂತೆ ಕಾಣಿಸುತ್ತೆ. ಹಾಗಾಗಿ ನಿನ್ನೆ ಅಷ್ಟೇ ಕೂಡ ಸಿಎಂ ಸಿದ್ದರಾಮಯ್ಯರು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಬೆನ್ನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೋ ಅದರ್ ಆಪ್ಷನ್ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಸಿಎಂ ಸಿದ್ದರಾಮಯ್ಯವನ್ನು ಬೆಂಬಲಿಸ್ತೀನಿ ಅನ್ನುವಂತ ಮಾತನಾಡಿದ್ರು. ಈ ಮೂಲಕ ಅವರು ಕೂಡ ಪ್ರತಿ ದಾಳವನ್ನು ಉರುಳಿಸಿರುವಂತಹ ಲೆಕ್ಕಾಚಾರ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಆದ್ರೆ ಒಂದು ಇಲ್ಲಿಗೆ ಕೂಡ ತಾತ್ಕಾಲಿಕವಾಗಿ ಕದನ ವಿರಾಮ ಅಂತ ಹೇಳಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಕೂಡ ತಾರಕಕ್ಕೆ ಇರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣಗಳು ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ತೊಡಗಿರುವಂತಹ ಕಾರಣಕ್ಕಾಗಿ ಮುಂದೆ ಹೈಕಮಾಂಡ್ ಈ ಇಬ್ಬರು ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿ ನಡೆಯನ್ನ ಅನುಸರಿಸುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.